ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಮಧ್ಯೆ ಯುದ್ಧ ಮುಂದುವರೆದಿದೆ. ಅದರ ಜೊತೆಗೆ ಈ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ವಹಿಸಿದೆ. ಇದರ ಬಗ್ಗೆ ದೋಸ್ತಿ ಪಡೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ಇದನ್ನ ಸಮರ್ಥಿಸಿಕೊಳ್ತಾ ಇದೆ. ಇನ್ನೊಂದು ಕಡೆ ಟಾಲಿವುಡ್ ಸ್ಟಾರ್ ಆಗಿರುವಂತ ಅಲ್ಲು ಅರ್ಜುನ್ ಪೊಲೀಸ್ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಈ ವಿಷಯ ಎಲ್ಲಿಗೆ ಬಂತು ಅನ್ನೋದರ ಜೊತೆಗೆ ಮೊದಲ ಸುದ್ದಿ ನೋಡೋಣ. ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ. ಈಗ ಇವರಿಬ್ಬರ ಮಧ್ಯೆ ಆನೆ ಪ್ರಮಾಣದ ಯುದ್ಧ ನಡೀತಾ ಇದೆ. ಧರ್ಮಸ್ಥಳಕ್ಕೆ ಬರೋದಕ್ಕೆ ಸಿಟಿ ರವಿಗೆ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ. ಬನ್ನಿ ಧರ್ಮಸ್ಥಳಕ್ಕೆ ಅಂತ. ಹೆಬ್ಬಾಳ್ಕರ್ ಸವಾಲನ್ನ ಸ್ವೀಕರಿಸ್ತಾರ ಸಿಟಿ ರವಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರೋದು ಬನ್ನಿ ಧರ್ಮಸ್ಥಳಕ್ಕೆ, ಮಂಜುನಾಥನ ಮುಂದೆ ಆಣೆ ಮಾಡಿ ಅಂತ ಸವಾಲ್ ಹಾಕಿದ. ನಾನು ನನ್ನ ಕುಟುಂಬ ಸಮೇತ ಬರ್ತೀನಿ, ನೀವು ನಿಮ್ಮ ಕುಟುಂಬದ ಸಮೇತ ಬನ್ನಿ ಧರ್ಮಸ್ಥಳಕ್ಕೆ, ಅಲ್ಲಿ ಆಣೆ ಮಾಡಿ, ಆ ಪದವನ್ನ ನಾನು ಬಳಸಿಲ್ಲ ಅಂತ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಕ್ತಾ ಇರೋ ಸವಾಲು. ಈ ಸವಾಲನ್ನ ಸಿಟಿ ರವಿ ಸ್ವೀಕರಿಸ್ತಾರ? ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲನ್ನ ಅಪ್ರಸ್ತುತ ಅಂತ ಹೇಳಿದ್ದಾರೆ ಸಿಟಿ ರವಿ. ಅದು ಮುಗಿದೋದ ಅಧ್ಯಾಯ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕುಟುಂಬ ಸಮೇತ ಧರ್ಮಸ್ಥಳದ ಮಂಜುನಾಥನಿಗೆ ಬರ್ತೀನಿ. ಯಾಕಂದರೆ ನಾನು ನಂಬ್ತೀನಿ, ಧರ್ಮಸ್ಥಳದ ಮಂಜುನಾಥನ ನಂಬ್ತೀನಿ. ಈ ದೇಶದಲ್ಲಿರುವಂಥ ಎಲ್ಲ ದೇವಾನುದೇವತೆಗಳನ್ನು ನಂಬುತ್ತೀನಿ. ನೀವು ದೇವ್ರ ಹೆಸರನ್ನು ಹೇಳ್ತಿರಲ್ಲ, ಚಿಕ್ಕಮಂಗ್ಳೂರು ತುಂಬ ಹತ್ತಿರ ಧರ್ಮಸ್ಥಳ, ಭಾಳಷ್ಟು ಹತ್ತಿರ, ನಮಗಾದರೆ ಸ್ವಲ್ಪ ದೂರ ಆಗುತ್ತೆ. ನೀವು ಕೂಡ ದೇವ್ರನ್ನ ನಂಬ್ತೀರಾ, ದತ್ತಮಾಲೆಯನ್ನು ಹಾಕೋತೀರಾ, ಪವಿತ್ರವಾದಂಥ ದತ್ತಪೀಠಕ್ಕೆ ಹೋಗ್ತೀರಾ. ನೀವು ಕುಟುಂಬ ಸಮೇತ ಮಂಜುನಾಥನ ಹತ್ರ ಬನ್ನಿ, ನೀವು ಕೂಡ ಆನೆ ಪ್ರಮಾಣ ಮಾಡಿ ಹೇಳಿ, ರಾಜ್ಯದ ಜನತೆಗೆ ಹೇಳಿ, ನಾನು ಅಂದಲ್ಲ ಈ ಮಾತನ್ನ ಅಂತ. ನಾನು ಕೂಡ ಬರ್ತೀನಿ ಕುಟುಂಬ ಸಮೇತ ಅಂತ ಹೇಳ್ತಾ ಇದ್ದೀನಿ. ನಾನು ಕುಟುಂಬ ಸಮೇತ ಧರ್ಮಸ್ಥಳದ ಮಂಜುನಾಥನಿಗೆ ಬರ್ತೀನಿ. ಯಾಕಂದರೆ ನಾನು ನಂಬ್ತೀನಿ, ಧರ್ಮಸ್ಥಳದ ಮಂಜುನಾಥನ ನಂಬ್ತೀನಿ. ಈ ದೇಶದಲ್ಲಿರುವಂಥ ಎಲ್ಲ ದೇವಾನುದೇವತೆಗಳನ್ನು ನಂಬುತ್ತೀನಿ. ನೀವು ದೇವ್ರ ಹೆಸರನ್ನು ಹೇಳ್ತಿರಲ್ಲ, ಚಿಕ್ಕಮಂಗ್ಳೂರು ತುಂಬ ಹತ್ತಿರ ಧರ್ಮಸ್ಥಳ, ಭಾಳಷ್ಟು ಹತ್ತಿರ, ನಮಗಾದರೆ ಸ್ವಲ್ಪ ದೂರ ಆಗುತ್ತೆ. ನೀವು ಕೂಡ ದೇವ್ರನ್ನ ನಂಬ್ತೀರಾ, ದತ್ತಮಾಲೆಯನ್ನು ಹಾಕೋತೀರಾ, ಪವಿತ್ರವಾದಂಥ ದತ್ತಪೀಠಕ್ಕೆ ಹೋಗ್ತೀರಾ. ನೀವು ಕುಟುಂಬ ಸಮೇತ ಮಂಜುನಾಥನ ಹತ್ರ ಬನ್ನಿ, ನೀವು ಕೂಡ ಆನೆ ಪ್ರಮಾಣ ಮಾಡಿ ಹೇಳಿ, ರಾಜ್ಯದ ಜನತೆಗೆ ಹೇಳಿ, ನಾನು ಅಂದಲ್ಲ ಈ ಮಾತನ್ನ ಅಂತ. ನಾನು ಕೂಡ ಬರ್ತೀನಿ ಕುಟುಂಬ ಸಮೇತ ಅಂತ ಹೇಳ್ತಾ ಇದ್ದೀನಿ. ನಾನು ಧರ್ಮಸ್ಥಳಕ್ಕೂ ಕೂಡ ಕರೀತಾ ಇರುವಂಥದ್ದು, ಆಣೆ ಪ್ರಮಾಣದ ಕೂಡ ಮಾಡಲಿ ಅನ್ನೋದು ಕೂಡ ಹೇಳ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಪೊಲೀಸ್ಟು ಕೇಸ್ ಆದ ನಂತರ ಅವೆಲ್ಲವೂ ಅಪ್ರಸ್ತುತ ಆಗಿದ್ದಾವೆ. ಅವೆಲ್ಲ ಅಪ್ರಸ್ತುತ ಆಗಿದೆ. ಪೊಲೀಸ್ ಕೇಸ್ ಕೊಟ್ಟು ಹೆರಾಸ್ಮೆಂಟ್ ಆದ ನಂತರ ಅವೆಲ್ಲವೂ ಮುಂಚಿತವಾಗಿತ್ತು, ಮುಂಚೆ ಇತ್ತು. ಮತ್ತು ಅವರು ನನ್ನನ್ನು ಕೊಲೆಗಡಕ ಅಂತ ಸಂಬೋಧಿಸಿದ್ದಾರೆ, ಒಪ್ಕೊಂಡಿದ್ದಾರೆ ನನ್ನ ಕೊಲೆಗಡಕ ಅಂತ. ನಾನು ಯಾರು ಕೊಲೆ ಮಾಡಿದ್ದೀನಿ? ಯಾರನ್ನು ಕೊಲೆ ಮಾಡಿದ್ದೀನಿ? ನಿಮ್ಮನ್ನು ಈಗ ಧರ್ಮಸ್ಥಳಕ್ಕೂ ಕೂಡ ಕರೀತಾ ಇರುವಂಥದ್ದು, ಆಣೆ ಪ್ರಮಾಣದ ಕೂಡ ಮಾಡಲಿ ಅನ್ನೋದು ಕೂಡ ಹೇಳ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಪೊಲೀಸ್ಟು ಕೇಸ್ ಆದ ನಂತರ ಅವೆಲ್ಲವೂ ಅಪ್ರಸ್ತುತ ಆಗಿದ್ದಾವೆ. ಅವೆಲ್ಲ ಅಪ್ರಸ್ತುತ ಆಗಿದೆ. ಪೊಲೀಸ್ ಕೇಸ್ ಕೊಟ್ಟು ಹೆರಾಸ್ಮೆಂಟ್ ಆದ ನಂತರ ಅವೆಲ್ಲವೂ ಮುಂಚಿತವಾಗಿತ್ತು, ಮುಂಚೆ ಇತ್ತು. ಮತ್ತು ಅವರು ನನ್ನನ್ನು ಕೊಲೆಗಡಕ ಅಂತ ಸಂಬೋಧಿಸಿದ್ದಾರೆ, ಒಪ್ಕೊಂಡಿದ್ದಾರೆ ನನ್ನ ಕೊಲೆಗಡಕ ಅಂತ. ನಾನು ಯಾರು ಕೊಲೆ ಮಾಡಿದ್ದೀನಿ? ಯಾರನ್ನು ಕೊಲೆ ಮಾಡಿದ್ದೀನಿ? ಸಿಟಿ ರವಿ ಕೇಸನ್ನ ಸಿಐಡಿಗೆ ವಹಿಸಿದ್ದಕ್ಕೆ ದೋಸ್ತಿ ವಿರೋಧ ವ್ಯಕ್ತಪಡಿಸಿದೆ. ಈ ಪ್ರಕರಣ ಸಿಐಡಿ ತನಿಖೆ ಕೊಟ್ಟಿರೋದು ಸರಿಯಲ್ಲ. ಸಿಐಡಿ ಹಸ್ತಕ್ಷೇಪ ಯಾಕೆ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಸಿಟಿ ರವಿ ಕೇಸ್ ಸಿಐಡಿ ತನಿಖೆಗೆ ಎಚ್.ಡಿ. ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಿಐಡಿ ತನಿಖೆ ಕೊಟ್ಟಿದ್ದಾರೆ, ಏನ್ ಮಾಡೋದು? ಏನು ಮಾಡ್ತಾರೆ? ಇವ್ರು ಹೇಳಿದ ಹಾಗೆ ಬರೆದು ಕೊಡ್ತಾರೆ. ಸಿಟಿ ರವಿಗೆ ಸುತ್ತಾಡಿಸಿದ್ದನ್ನು ತನಿಖೆ ಮಾಡಲಿ. ಪರಿಷತ್ ಎಸ್.ಎಲ್. ಭೋಜೇಗೌಡ ಪರಿಷತ್ ಸದಸ್ಯರು ಒತ್ತಾಯ ಮಾಡಿದ್ದಾರೆ. ಎಲ್ಲ ಹುನ್ನಾರದ ಬಗ್ಗೆಯೂ ಕೂಡ ಪ್ರತ್ಯೇಕವಾಗಿ ತನಿಖೆ ಆಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಗೃಹ ಸಚಿವರು, ಕಾನೂನು ಸಚಿವರು ಈ ರೀತಿ ಮತ್ತು ಸಚಿವೆ ಹೆಬ್ಬಾಳ್ಕರ್ ಅವರು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಎಲ್ಲೋ ಒಂದು ಕಡೆ ಕೋಪದಲ್ಲಿ ಏನೋ ಮಾಡಕ್ಕೆ ಹೋಗಿ ಏನೋ ಮಾಡೋಂಥದ್ದು ಆಗೋದು ಬೇಡ. ಹಾಗಾಗಿ ಈ ದಿನದಲ್ಲಿ ಈಗಾಗಲೇ ಸಭಾಪತಿಗಳು ಈ ವಿಚಾರದಲ್ಲಿ ಸಾಕಷ್ಟು ಗಮನವನ್ನು ವಹಿಸಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು.
ಆದರೂ ಸಹ ಇಲ್ಲೆಲ್ಲ ಒಂದು ಕಡೆ CID ತನಿಖೆಯನ್ನು ಆಜ್ಞೆ ಮಾಡ್ತೀನಿ ಅಂತ ಹೊರಟಿರುವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಮತ್ತು CID ತನಿಖೆ ಆಗಬೇಕಾದ್ರೆ ಯಾವುದ್ರ ಬಗ್ಗೆ, CT ರವಿಯವರ ಮೇಲೆ ಹಲ್ಲೆ ಆಗಿರೋ ವಿಚಾರಕ್ಕೆ, CT ರವಿಯವರ ಮೇಲೆ ಹಲ್ಲೆ ಆಗಿರೋದು ಮತ್ತು ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ಅವ್ರ ರಾತ್ರಿ ಇಡೀ ಕಿರುಕುಳ ಕೊಟ್ಟಿರೋದು, ಅಧಿಕಾರ ದುರ್ಬಳಕೆನ ಮಾಡಿರೋದು, ಅಧಿಕಾರ ದುರ್ಬಳಕೆನ ಮಾಡಿ ಯಾವ ರೀತಿ ಒಬ್ಬ ವ್ಯಕ್ತಿಗೆ, ಒಬ್ಬ ಸದಸ್ಯನಿಗೆ ತೇಜೋವಧೆ ಮಾಡಿರೋದು, ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳದೆ ಅವರಿಗೆ ಎಲ್ಲ ರೀತಿಯಾದಂಥ ಅನಾನುಕೂಲತೆ ಮಾಡಿ ಮಾನಸಿಕವಾಗಿ ತೊಂದರೆಯನ್ನು ಕೊಟ್ಟು, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅವ್ರಿಗೆ ತೊಂದರೆ ಕೊಟ್ಟು ಈ CIDಗೆ ಪ್ರಕರಣವನ್ನು ಕೊಟ್ಟಿದ್ದಾರೆ. CT ರವಿ ಅವರ ಪ್ರಕರಣವನ್ನು ಸರಿ ಕೊಟ್ಕೊಂಡು ಅವ್ರಿಗೆ ಏನು ಮಾಡೋದು? CID ಪ್ರಕರಣ ಕೊಟ್ಕೊಂಡು ಏನು ಮಾಡ್ತಾರೆ? ಇವ್ರೇನು ಹೇಳ್ತಾರೆ ಬರ್ಕೊಡ್ತಾರೆ ಅಷ್ಟೇ ತಾನೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪೀಕರ್ಗೆ ದೂರು ಕೊಡೋದಕ್ಕೆ ಸಭಾಪತಿಗಳು ದೂರು ಕೊಡ್ತಾ ಇದ್ದಾರೆ. CIDಗೆ ಪ್ರಕರಣವನ್ನು ಕೊಟ್ಟಿದ್ದಾರೆ. CT ರವಿ ಅವರ ಪ್ರಕರಣವನ್ನು ಸರಿ ಕೊಟ್ಕೊಂಡು ಅವ್ರಿಗೆ ಏನು ಮಾಡೋದು? CID ತನಿಖೆ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಈಗ ಬೇರೆ ಹೊರಗಡೆ ಎಲ್ಲ ಸುತ್ತಾಡ್ಸಿದಾರಲ್ಲ, ಆ ಪೊಲೀಸ್ ಸ್ಟೇಷನಲ್ಲೆಲ್ಲ ರಾತ್ರಿ ಬೆಳಗು ಎಲ್ಲ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಹೌಸ್ ಬಂದು ತನಿಖೆ ಹಿಂಗೆ ಮಾಡೋಕ್ಕಲ್ಲ, ಇನ್ನೊಂದು ಏಜೆನ್ಸಿ ಮಾಡಲೇಬೇಕಲ್ಲ, ಕೊಡಲಿ ಬಿಡಿ ಏನಂತೆ. ಇಡೀ ವಿದ್ಯಮಾನ ಒಳಗಡೆ ನಡೆದಿದೆ, ಹೊರಗಡೆ ಘಟನೆ. ಆ ವಿದ್ಯಮಾನ CID ಅವರು ಹೇಳ್ಬೋದು, ಈ ಒಳಗಡೆ ಇರೋದು ನಡೆದಿರ್ತಕ್ಕಂಥ ವಿದ್ಯಮಾನಕ್ಕೆ ನಾವು ಜವಾಬ್ದಾರಲ್ಲ, ಅಲ್ಲಿ ಏನೇನು ನಡೆದಿದೆ ಅಂದರೆ ಸಭಾಪತಿಯನ್ನು ಅಟ್ ದಿ ವರ್ಸ್ಟ್ ಕಮ್ CID ಅವ್ರು ಬಂದು ಸಭಾಪತಿಯವ್ರನ್ನ ಚೇಂಬರ್ನಲ್ಲೋ ಅಥವಾ ಅವ್ರು ಎಲ್ಲಿರ್ತಾರೆ ಅಲ್ಲಿ ಬಂದು ಭೇಟಿ ಮಾಡಿ ಮಾಹಿತಿ ಪಡಿ. ಈ ಪ್ರಕರಣದಲ್ಲಿ CID ಹಸ್ತಕ್ಷೇಪ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಇದನ್ನ ಸಮರ್ಥನೆ ಮಾಡಿಕೊಂಡಿದೆ. ಎಲ್ಲ ವಿಚಾರ ತನಿಖೆ ಆಗ್ಲಿ ಅಂತಲೇ CIDಗೆ ಹಸ್ತಾಂತರ ಮಾಡಿದ್ವಿ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕೇಸರಿ ಶಾಲು ಹಾಕಿದ್ರೆ ದುಶ್ಯಾಸನ ಯುಧಿಷ್ಠಿರ ಆಗಲ್ಲ. CT ರವಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ. CT ರವಿ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ. ನನ್ನನ್ನ ಮುಗಿಸೋದಕ್ಕೆ ಸಂಚು ಅಂತ CT ರವಿ ನಾಟಕ ಮಾಡ್ತಾ ಇದ್ದಾರೆ. ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂದ್ರೆ ಮುಗದೆ ಹೋಗ್ತಾ ಇತ್ತು ಅಂತ CT ರವಿ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ. CIDಗೆ ತನಿಖೆಗೆ ಆದೇಶ ಮಾಡಿದ್ದೇನೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು COD ಕೊಟ್ಟಿದ್ದೇವೆ. ತನಿಖೆ ಮಾಡಿ ಅದರಲ್ಲಿ ಏನಿದೆ, ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ. ಕೆಲವರು ಹೇಳ್ತಾರೆ ಈಗ ಅವ್ರು ಹೇಳಿದ್ದಾರೆ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಲ್ಲ, ಅದಕ್ಕಾಗಿ COD ಆದೇಶ ಮಾಡಿದ್ದೇವೆ. CIDಗೆ ತನಿಖೆಗೆ ಆದೇಶ. ಫಸ್ಟ್ ಇವರು ಹೋಗಿ ಪ್ರತಿಭಟನೆ ಮಾಡಬೇಕು ಅಂದ್ರೆ ಫಸ್ಟ್ ಇವರು ಹೋಗಿ ಯಡಿಯೂರಪ್ಪ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು. ನೀವು ನೋಡಿ, ಇಡೀ ರಾಷ್ಟ್ರದ ಇತಿಹಾಸದಲ್ಲಿ ಯಾವತ್ತನ ಒಂದು ಪಾಕ್ಸೋ ಕೇಸಿಗೆ ಇಷ್ಟೊಂದು ಡಿಫರ್ಮೆಂಟ್ ಸಿಕ್ಕಿದೆಯಾ ಸರ್? ಏನಂತಾರೆ ಅದ್ರ ಬಗ್ಗೆ? FSL ರಿಪೋರ್ಟ್ ಬಂದಿದೆ ಅಲ್ಲ. ವಿಜೇಂದ್ರ ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ, CT ರವಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ. ಆಮೇಲೆ ಮುನಿರತ್ನ ಕೇಸ್ ತಗೊಳ್ಳಿ, ಬಹಳ ಸ್ಪಷ್ಟವಾಗಿ ದಲಿತರ ಬಗ್ಗೆ, ಒಕ್ಕಲಿಗರ ಹೆಣ್ಮಗಳ ಬಗ್ಗೆ ಹೆಂಗ್ ಮಾತಾಡಿದ್ದಾರೆ. ಏನಾದ್ರೂ ನೋಟಿಸ್ ಅನ್ನ ಕೊಟ್ಟಿದಾರ ಸರ್ ಅವ್ರ ಪಾರ್ಟಿನಲ್ಲಿ? ನಾನು ಹೇಳಿದ್ದೀನಲ್ಲ, ಸುಮ್ಮನೆ ಕೇಸರಿ ಶಾಲ್ ಹಾಕೊಂಡ್ರೆ ದುಶ್ಯಾಸನರು ಯುಧಿಷ್ಠಿರ ಆಗಲ್ಲ. ಈಗಲೂ ಅದೇ ಕತೆ ಆಗಿರೋದು. ಯಾಕೆ ಇವರೆಲ್ಲ ರಾತ್ರಿ ಓಡಾಡ್ಸಿರೋದು ಪೊಲೀಸ್ ಅವರು ಏನೇ ಕ್ರಮ ತಗೊಳ್ಳೋದು ಏನಕ್ಕೆ ತಗೊಳ್ತಾರೆ? ಇದು BJಪಿಯವರು ಅದನ್ನು ಒಂದು ತಿರುಗಿಸಿ ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತು ಕೇಂದ್ರ ಸಚಿವರಲ್ಲಿ ಹೇಳ್ತಾ ಇರೋದು ಹಾಸ್ಯಾಸ್ಪದ. ಅವರ ರಕ್ಷಣೆಗೋಸ್ಕರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾಳೆ ಹೆಚ್ಚು ಕಡಿಮೆ ಏನೋ ಆಗ್ಬಿಡ್ಬೋದು, ಸಣ್ಣ ಇನ್ಸಿಡೆಂಟ್ ಆದರೂ ಕೂಡ ಅದು ತಪ್ಪಾಗುತ್ತೆ ಅಂತೇಳಿ ಅವ್ರಿಗೆ ಆದಷ್ಟು ಪೊಲೀಸ್ ಅವರು ಅವ್ರಿಗೆ ಅವರ ಒಂದು ಹಿತರಕ್ಷಣೆಗೋಸ್ಕರ ಮಾಡಿದ್ದಾರೆ.
ಆಯಿತಾ, ಪೊಲೀಸ್ ಕ್ರಮ ಅದು. ಯಾರು ಇನ್ನೊಬ್ಬರು ಮತ್ತೊಬ್ರು ಇಂಟರ್ಫಿಯರ್ ಮಾಡೋಕ್ಕೆ ಆಗೋದಿಲ್ಲ. ಡೈರೆಕ್ಷನ್ ಫೋನಲ್ಲಿ ಪದೇ ಕೊಡ್ತಾ ಇದ್ರು ಅನ್ನೋ ಆರೋಪ ಮಾಡ್ತಿರೋದ್ರ ಜೊತೆ ಒಂದು ವಿಡಿಯೋ ಕೂಡ ರಿಲೀಸ್ ನೋಡಿ, ಇದು ಡೈವರ್ಟ್ ಮಾಡಬೇಕು ಅಂತ ನೀವು ಈ BJP ಕೇಳಬೇಕು. ಈ ಇಶ್ಯೂ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಟ್ಟು CT ರವಿ ಅವರು ಹೇಳಿರ್ತಕ್ಕಂಥ ಮಾತಿಗೆ BJP ಅವ್ರಿಗೆ ಒಪ್ಪಿಗೆ ಇದೆಯಾ ಅಂತ ನೀವು ಕೇಳ್ರಿ. ನೀವು ಯಾಕೆ ಕೇಳೋದಿಲ್ಲ? ನೀವು ನಮ್ಮನ್ನು ಮಾತ್ರ ಕೇಳ್ತೀರಾ? ಅವ್ರ ಕೇಳಿ ನೀವು. ಉತ್ತರ ಕೊಡಲ್ಲ, ಮತ್ತೆ ಅದನ್ನ ದೊಡ್ಡ ಇಶ್ಯೂ ಮಾಡಿ ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.